ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಿಯ ನಟರಲ್ಲಿ ಒಬ್ಬರು. ಅವರನ್ನು ಅಭಿಮಾನಿಗಳು ಅಪ್ಪು ಎ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಅವರು 17 ಮಾರ್ಚ್ 1975 ರಂದು ಚೆನ್ನೈನಲ್ಲಿ ಜನಿಸಿದರು. ಅವರ ತಂದೆ ಜ. ರಾಜ್ಕುಮಾರ್ ಕನ್ನಡದ ಪ್ರಸಿದ್ಧ ನಟರಾಗಿದ್ದು, ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಚಿತ್ರ ನಿರ್ಮಾಪಕಿಯಾಗಿದ್ದರು. ಇಂತಹ ಕಲಾವಿದರ ಕುಟುಂಬದಲ್ಲಿ ಹುಟ್ಟಿದ ಪುನೀತ್ ಬಾಲ್ಯದಿಂದಲೇ ಅಭಿನಯದ ಕಡೆ ಆಸಕ್ತಿ ಬೆಳೆಸಿಕೊಂಡರು. ಪುನೀತ್ ಅವರು ಬಾಲನಟನಾಗಿ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದರು. ಅವರು ಈ ಭಕ್ತ ಪ್ರಹ್ಲಾದ, ಚಲಿಸುವ ಮೋಡಗಳು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಪ್ರಿಯರಾದರು. ಬಾಲನಟನಾಗಿ ಮಾಡಿದ ಅಭಿನಯಕ್ಕಾಗಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯೂ ಲಭಿಸಿತು. ಈ ಸಾಧನೆ ಅವರ ಪ್ರತಿಭೆಯನ್ನು ಸ್ಪಷ್ಟವಾಗಿ ತೋರಿಸಿತು. ಹೀರೋ ಆಗಿ ಅವರು 2002 ರಲ್ಲಿ ಬಿಡುಗಡೆಯಾದ ಅಪ್ಪು ಸಿನಿಮಾದ ಮೂಲಕ ಪ್ರವೇಶಿಸಿದರು. ಈ ಸಿನಿಮಾ ದೊಡ್ಡ ಯಶಸ್ಸು ಕಂಡು ಪುನೀತ್ ಅವರನ್ನು ಸ್ಟಾರ್ ನಟನನ್ನಾಗಿ ಮಾಡಿತು. ನಂತರ ಅವರು ಅಭಿ, ವೀರ ಕನ್ನಡಿಗ, ಮಿಲನ, ಅರಸು, ಜಾಕಿ, ಅಂಜನಿಪುತ್ರ, ರಾಜ್ಕುಮಾರ, ಯುವರತ್ನ ಮುಂತಾದ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದರು. ಅವರ ಸಿನಿಮಾಗಳು ಸಾಮಾನ್ಯವಾಗಿ ಕುಟುಂಬ ಮೌಲ್ಯಗಳು, ಸಮಾಜಮುಖಿ ಸಂದೇಶಗಳು ಮತ್ತು ಮನರಂಜನೆ ಹೊಂದಿರುತ್ತವೆ. ಪುನೀತ್ ರಾಜ್ಕುಮಾರ್ ಅವರು ನಟನೆಯ ಜೊತೆಗೆ ಉತ್ತಮ ಗಾಯಕರೂ ಆಗಿದ್ದರು. ಅನೇಕ ಸಿನಿಮಾಗಳಲ್ಲಿ ಅವರು ಹಾಡುಗಳನ್ನು ಹಾಡಿ ಜನಮನ ಗೆದ್ದಿದ್ದಾರೆ. ಅವರ ಧ್ವನಿ ಮತ್ತು ಉತ್ಸಾಹಭರಿತ ಅಭಿನಯ ಅಭಿಮಾನಿಗಳಿಗೆ ವಿಶೇಷವಾಗಿ ಇಷ್ಟವಾಗುತ್ತಿತ್ತು. ಅವರು ನೃತ್ಯದಲ್ಲಿಯೂ ಬಹಳ ನಿಪುಣರಾಗಿದ್ದು, ಅವರ ಡಾನ್ಸ್ ಸ್ಟೆಪ್ಸ್ ಯುವಕರಿಗೆ ಪ್ರೇರಣೆಯಾಗಿದ್ದವು. ಚಿತ್ರರಂಗದ ಹೊರತಾಗಿ ಪುನೀತ್ ಅವರು ಸಮಾಜ ಸೇವೆಯಲ್ಲಿಯೂ ತಮ್ಮದೇ ಆದ ಗುರುತು ಮೂಡಿಸಿದರು.